ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಕಾಯವೆಂಬ ಕದಳಿಯನಗೆ ಕರ್ಮವೆಂಬ ಕದಳಿಯನಗೆ, ಕಾಯವೆಂಬ ಕದಳಿ ನಮಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಭಾವವೆಂಬ ಕದಳಿ ಚನ್ನ ಬಸವಣ್ಣಂಗೆ, ಬಂದ ಭಾವ ಸಲೆಸಂದಿತ್ತು ಎನ್ನಂಗದ ಅವಸಾನವ ಹೇಳ ಚನ್ನಮಲ್ಲಿಕಾರ್ಜುನ. ಇದು ಮಹಾದೇವಿಯಕ್ಕನ ಒಂದು ಅದ್ಭುತವಾದ ತತ್ವಜ್ಞಾನದಿಂದ ಕೂಡಿದಂತಹ ಮತ್ತು ಐತಿಹಾಸಿಕ ಸತ್ಯವನ್ನ ಹೇಳ್ತಾ ಇರತಕ್ಕಂತಹ ವಚನ. ಶೂನ್ಯ ಸಂಪಾದನೆಯ ಬಗ್ಗೆ ಕೆಲವರು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದಿಲ್ಲ. ಆದರೆ ಶೂನ್ಯ ಸಂಪಾದನೆಯ ಕಲ್ಪನೆ ಮತ್ತು ಅಲ್ಲಿ ಬಂದಿರತಕ್ಕಂತಹ ವಚನಗಳು ಅನೇಕ ಸಂದರ್ಭಗಳಲ್ಲಿ 90% ಐತಿಹಾಸಿಕ ಘಟನೆಗಳನ್ನು ಒಳಗೊಂಡಿರತಕ್ಕಂತಹ. ಅವರು ಕೆಲವು ಸಾರಿ ಒಂದೊಂದು ಶಬ್ದವನ್ನು ಬದಲಾಯಿಸಿದ್ದಾರೆ ಅಷ್ಟೇ, ಅಥವಾ ಒಂದೆರಡು ವಾಕ್ಯಗಳನ್ನು ಹೊಸದಾಗಿ ಸೇರಿಸಿರ್ಬಹುದು. ಉದಾಹರಣೆಗೆ ಇಲ್ಲಿ ಈ ವಚನದಲ್ಲಿ ಚನ್ನಮಲ್ಲಿಕಾರ್ಜುನ ಅಷ್ಟೇ ಇಟ್ಟಿದ್ದಾರೆ. ಶೂನ್ಯ ಸಂಪಾದನೆಯಲ್ಲಿ ಚನ್ನಮಲ್ಲಿಕಾರ್ಜುನಯ್ಯ ಪ್ರಭುವೇ ಅಂತ ಸೇರಿಸೋ ಪ್ರಸಂಗ ಬರ್ಬೋದು. ಯಾಕಂದ್ರೆ ಇಲ್ಲಿ ಮಹಾದೇವಿಯಕ್ಕ ಮಾತಾಡ್ತಿರೋದು ಈ ವಚನದಲ್ಲಿ ಅಲಮ ಪ್ರಭುಗಳ ಜೊತೆಗೆ. ಕರ್ಮವೆಂಬ ಕದಳಿ ಎನಗೆ, ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಭಾವವೆಂಬ ಕದಳಿ ಚನ್ನ ಬಸವಣ್ಣಂಗೆ. ಎಂತಹ ಅದ್ಭುತವಾದಂತಹ ತತ್ವಜ್ಞಾನಿ ಮಹಾದೇವಿಯಕ್ಕ, ಎಂತಹ ಅದ್ಭುತ ದಾರ್ಶನಿಕರು ಮಹಾದೇವಿಯಕ್ಕ ಅಂತ ಈ ವಚನದಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಂದ್ರೆ ಕೇವಲ ಒಂದೊಂದು ಸಾಲಿನಲ್ಲಿ ತಮ್ಮ ಜೀವನದ ಮೋಕ್ಷದ ಮಾರ್ಗವನ್ನ, ಲಿಂಗಾಂಗ ಸಾಮರಸ್ಯದ ಮಾರ್ಗವನ್ನು, ಮಹಾಲಿಂಗದೊಡನೆ ಸಮರಸವಾಗುವುದಕ್ಕಾಗಿ ತಾವು ಬಂದು ಅದನ್ನ ಪರಿಪೂರ್ಣಗೊಳಿಸಿಕೊಂಡಂತಹ 4 ಜನರ ಸಂಗತಿಯನ್ನ ಇಲ್ಲಿ ಮಹಾದೇವಿಯಕ್ಕ ಒಂದೊಂದೇ ಸಾಲಲ್ಲಿ ಹೇಳ್ಬಿಡ್ತಾರೆ. ಅದು ಬಹಳ ವಿಶೇಷ. ಅದು ಬಹಳ ಚೆನ್ನಾಗಿ ಹಾಡಿದರು. ಲತಾ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಪ್ರಾಯಶಃ ಕಸ್ತೂರಿ ಶಂಕರ್ ಹಾಡಿರ್ಬೋದು ಅನ್ಸುತ್ತಲ್ಲ. ನಮ್ಮ ಯೂಟ್ಯೂಬಲ್ಲಿ ಕಸ್ತೂರಿ ಶಂಕರ್ ಅವರು ಹಾಡಿರೋದು ಸಿಕ್ಕುತ್ತೆ ನಿಮಗೆ. ಬಹಳ ಅದ್ಭುತವಾದ ರಾಗ ಸಂಯೋಜನೆ, ಭಕ್ತಿಯಿಂದ ಮಾಡಿರ್ತಕ್ಕಂಥದ್ದು. ಸರಳವಾಗಿ ಮಾಡಿದ್ದಾರೆ, ತುಂಬಾ ಕಠಿಣವಾಗಿ ಏನಲ್ಲ. ಹಾಡೋದಕ್ಕೆ ಎಲ್ರಿಗೂ ಸಾಧ್ಯ ಆಗತ್ತದು. ಕರ್ಮವೆಂಬ ಕದಳಿ ಅನ್ನುವಂಥದ್ದನ್ನ ಸಂಕೇತ ಮಾಡ್ಕೊಂಡಿದ್ದಾರೆ ಇಲ್ಲಿ. ಕದಳಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಬಾಳೆಹಣ್ಣು. ಕದಳಿ ಫಲ ಅಂದ್ರೆ ಬಾಳೆಹಣ್ಣು, ಕದಳಿ ಅಂದ್ರೆ ಬಾಳೆ ಅಂತ ಅರ್ಥ. ಕದಳಿ ಫಲ ಅಂದ್ರೆ ಬಾಳೆಹಣ್ಣು, ಸಂಸ್ಕೃತದಲ್ಲಿ ಕದಳಿ ಅಂತ ಕರೀತಾರೆ. ಈ ಕದಳಿ ಅನ್ನುವಂತಹದನ್ನ ಸಂಕೇತವಾಗಿ ಬಳಸ್ಕೊಂಡು ಅದನ್ನ 3-4 ಜನರ ಉದ್ದೇಶ ಏನಿತ್ತು ಅನ್ನೋದನ್ನ ಅವರು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ. ನನ್ನದು ಕರ್ಮ ಮಾರ್ಗ, ನಿಮ್ಮದು ಕಾಯವನ್ನ ಪರಿಪೂರ್ಣಗೊಳಿಸ್ಕೊಂಡು, ಅಂದ್ರೆ ಸ್ಥೂಲ ಕಾಯವನ್ನೂ ಸಹಿತ ಬಯಲು ಕಾಯವನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮದು. ಅಂದ್ರೆ ಕರ್ಮದ ಮೂಲಕ ನಾನು ಅಂತಿಮ ಗುರಿಯನ್ನು ಮುಟ್ಟಿದರೆ, ನೀವು ಕಾಯದ ಮೂಲಕ ಮುಟ್ಟಿದಿರಿ. ಬಸವಣ್ಣನವರು ಮಾಟ ಮತ್ತು ಕೂಟ ಅಂತ ಬೇರೆ ಕಡೆ ಬಳಸ್ತಾರೆ. ಇಲ್ಲಿ ಮಾಟ ಅಂತ ಕಾಯಕ, ಮಾಟ ಅಂದ್ರೆ ಕಾಯಕ. ಕಾಯಕ ಮಾಡಿ 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 ಪ್ರಧಾನಮಂತ್ರಿ ಆದ್ರು, ಆಮೇಲಿಂದ ಅನುಭವ ಮಂಟಪ ಕಟ್ಟಿದ್ರು, ಮಹಾಮನೆ ಕಟ್ಟಿದ್ರು, ಜಂಗಮ ಪ್ರಾಣಿಯಾಗಿ ದಾಸೋಹ ಮಾಡಿದ್ರು, ಪರುಷದ ಕಟ್ಟೆಯಲ್ಲಿ ಕೂತು ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಇಚ್ಛೆಗಳನ್ನು ಈಡೇರಿಸಿದ್ರು. ಇದೆಲ್ಲ ಮಾಟ ಅಂದ್ರೆ ಕಾಯವೆಂಬ ಮಾಟ, ಕಾಯಕ ಅನ್ನುವ ಮಾಟ. ಮಾಟವೆಂಬ ಕದಳಿ ಬಸವಣ್ಣಂಗೆ, ಭಾವವೆಂಬ ಕದಳಿ ಚನ್ನ ಬಸವಣ್ಣಂಗೆ. ಚನ್ನಬಸವಣ್ಣ ಬಂದಿದ್ದು ಭಾವಪೂರ್ಣವಾಗಿ, ಕಾರಣ ಶರೀರವೇ ಬಹಳ ಮುಖ್ಯ ಅಲ್ಲಿ. ಅಂದ್ರೆ ಹುಟ್ಟುವ ಮುನ್ನವೇ ಅವರಿಗೆ ಅರಿವು ಶುರುವಾಯಿತು. ಅಂದ್ರೆ ನಮಗೆ ಹುಟ್ಟಿದ 3 ವರ್ಷಕ್ಕೋ 4 ವರ್ಷಕ್ಕೋ ಪ್ರಜ್ಞೆ ಬರ್ತದೆ. ಅದು ಏನು ಪ್ರಜ್ಞೆ ಅಂದ್ರೇನು? ನಾನು ಏನಕ್ಕೆ ಬಂದೆ? ದಿವ್ಯ ಪ್ರಜ್ಞೆ ಅಲ್ಲ ಅದು. ಸುಮ್ಮನೆ ನಾನು ಒಬ್ಬ ಮನುಷ್ಯ, ನಾನೊಂದು ಮಗು, ಇವ್ರು ನಮ್ಮ ತಾಯಿ ತಂದೆ, ಇವ್ರು ನಮ್ಮ ಅಣ್ಣ ತಮ್ಮ, ಸ್ವಲ್ಪ ಭಾಷೆ,
ಸ್ವಲ್ಪ ಆಟ ಓಟ ಇದೆಲ್ಲ ಬರುತ್ತೆ 3-4 ವರ್ಷಕ್ಕೆ. ಆದ್ರೆ ಚನ್ನಬಸವಣ್ಣವ್ರದ್ದು ಹಾಗಾಗ್ಲಿಲ್ಲ. ಅವ್ರು ಹುಟ್ಟುತ್ತಲೇ ಪರಿಮಳ ಮರುಗದ ಗಿಡ ಅಂತ ಹೇಳ್ತಾರೆ ಚನ್ನಬಸವಣ್ಣವ್ರ ಬಗ್ಗೆ ಹೇಳುವಾಗ. ಹುಟ್ಟಿದ ಕೂಸಿಗೆ ಹಿಂದೆ ಯೌವನವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಯೌವನಸ್ಥನಿಗೆ, ಜವಾಬ್ದಾರಿಯುತ ಯೌವನಸ್ಥನಿಗೆ ಯಾವ ಜ್ಞಾನ ಬರಬೇಕು, ಆ ಜ್ಞಾನ ಚನ್ನಬಸವಣ್ಣವ್ರಿಗೆ ಹುಟ್ಟಿದ ಕೂಡಲೇ ಬಂತು. ತಾಯಿ ಗರ್ಭದಲ್ಲಿದ್ದಾಗಲೇ ಮಾತನಾಡಿದ್ರು ಅಂತ ವಚನದಲ್ಲೂ ಕೂಡ ಉಲ್ಲೇಖ ಬರ್ತದೆ, ಪುರಾಣ ಪ್ರಸಂಗವೂ ಬರ್ತದೆ. ಅಂದ್ರೆ ಚನ್ನಬಸವಣ್ಣನವರದು ಭಾವದ ಮೂಲಕ ಪರಿಪೂರ್ಣತೆಯನ್ನು ಸಾಧಿಸೋದು. ಇಲ್ಲಿ ಬಾಳೆಹಣ್ಣನ್ನ ಯಾಕೆ ಪರಿಪೂರ್ಣತೆಯ ಸಂಕೇತವಾಗಿ ಬಳಸ್ಕೊಳ್ತಾರೆ ಅಂದ್ರೆ, ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾರೆ, ಬಾಳೆ ಫಲವಾಯಿತೆ ಕಡೆ. ಅಂದ್ರೆ ಆ ಬಾಳೆ ಫಲ ಆಯ್ತು ಅಂತಂದ್ರೆ ಆ ಕಂದನ್ನ ಕಡ್ದಾಕ್ಬಿಡ್ತೀವಿ. ಅಂದ್ರೆ ಆ ಭಾಗ ಸಂಪೂರ್ಣವಾಗಿ ಮೇಲಕ್ಕೆ ಬಂದ್ಬಿಡುತ್ತೆ, ಅದನ್ನ ತೆಗೆದಾಕ್ಬಿಡ್ತೀವಿ. ಅದು ಬಾಳೆ ದಿಂಡು. ಅದರಲ್ಲಿ ಮತ್ತೆ ಬೇರೆ ಮರಿಗಳು ಹುಟ್ಕೊಂತವೆ, ಅದರಿಂದನೇ ಮರಿ ಹುಟ್ಟಲ್ಲ. ಆಕ್ಚುಲಿ ಅದರಲ್ಲಿಂದನೇ ಮುಟ್ಟಿರ್ತವೆ. ಆದ್ರೆ ಅದು ಪರಿಪೂರ್ಣ ಆಗೋ ಹೊತ್ತಿಗೆ ಅದನ್ನ ಕಡ್ದು ಹಾಕ್ಬಿಡ್ತೀವಿ. ಬಾಳೆಗೆ ಫಲವಾಯಿತೆ ಕಡೆ. ಅದರದ್ದು ಆ ಗಿಡದ ಭಾಗದ ಮುಗ್ದೋಗುತ್ತಲ್ಲ, ಬೇರೆ ಮರಿ ಹುಟ್ಕೊಂಡಿರುತ್ತಲ್ಲ, ಅದಕ್ಕೆ ಬಾಳೆಗೆ ಫಲವಾಯಿತೆ ಕಡೆ ಅಂತಾರೆ. ಹಾಗೆ ಬಾಳೆಯನ್ನ ಪರಿಪೂರ್ಣತೆಯ ಸಂಕೇತ ಮಾಡಿಕೊಂಡು ನಾನು ಕರ್ಮದ ಮೂಲಕ ಅಂತಿಮ ಗುರಿಯನ್ನು ಮುಟ್ಟಿದೆ. ಹೇಗೆ ಕರ್ಮದ ಮೂಲಕ ಮಹಾದೇವಕ್ಕ ಮುಟ್ಟಿದ್ದು ಹೇಗೆ ಅಂದ್ರೆ, ಕಷ್ಟ ಸಹಿಸಿದ್ರು. ಅಂದ್ರೆ ಮಹಾದೇವಕ್ಕ ಭಿಕ್ಷೆ ಬೇಡ ಪ್ರಸಂಗ ಬಂತು, ಅದನ್ನು ತಪ್ಪಿಸ್ಕೊಳ್ಳಿಲ್ಲ. ಮಹಾದೇವಕ್ಕ ಒಂದು ವೇಳೆ ಪರಿಪೂರ್ಣತೆಯನ್ನು ಮುಟ್ಟಬಾರದು ಅಂತ ಏನಾದರೂ ಇದ್ದಿದ್ರೆ ಅಲ್ಲೇ ಉಡುತಡಿಯಲ್ಲಿ ಇರ್ಬೋದಾಗಿತ್ತು, ಅಥವಾ ಕೌಶಿಕನ ಅರಮನೆಯಲ್ಲಿ ಇರ್ಬೋದಾಗಿತ್ತು. ಅವೆರಡನ್ನೂ ತಿರಸ್ಕರಿಸಿ ತಾಯಿ ತಂದೆಗಳು ಕಲ್ಯಾಣಕ್ಕೆ ಬಿಟ್ಟು ಬರ್ತೀವಿ, ನೀನು ಕಲ್ಯಾಣಕ್ಕೆ ನಾವು ತಲುಪಿಸಿ ಬರ್ತೀವಿ, ಕುದುರೆ ಮೇಲೋ ಆನೆ ಮೇಲೋ ಯಾವ ರೂಪದಲ್ಲಿ ಕಳಿಸೋದಕ್ಕೂ ಅವ್ರಿಗೆ ಶಕ್ತಿ ಇತ್ತು. ಅಥವಾ ಕೌಶಿಕನೇ ಕಳಿಸ್ಕೊಡ್ತಿದ್ದ ಇದ್ದಿದ್ರೆ, ಅವನಿಗೆ ಆಮೇಲೆ ಜ್ಞಾನೋದಯ ಆಗತ್ತೆ, ಕಳಿಸ್ಕೊಡ್ತಿದ್ದ. ಆದ್ರೆ ಇಲ್ಲ, ಅಲ್ಲಿ ಮತ್ತೆ ಕರ್ಮದ ಬೀಜ ಹುಟ್ಟುತ್ತೆ. ಎಲ್ಲಿ ನಾವು ರಾಜಿ ಆಗ್ತೀವೋ, ವೈರಾಗ್ಯ ಮಾರ್ಗದ ಜೊತೆಗೆ ರಾಜಿ ಆಗ್ಬಿಡ್ತೀವೋ, ಆಗ ಕರ್ಮದ ಒಂದು ಹೊಸ ಉತ್ಪತ್ತಿ ಆಗುತ್ತೆ. ಅದನ್ನೂ ನಿರ್ಮಲ ಮಾಡುವ ಶಕ್ತಿ ಇತ್ತು ಮಹಾದೇವಕ್ಕನಿಗೆ. ಆದ್ರೆ ಮಹಾದೇವಕ್ಕ ವೈರಾಗ್ಯ ಮಾರ್ಗವನ್ನೇ ಆರಿಸ್ಕೊಂಡ್ರು. ವೈರಾಗ್ಯ ಮಾರ್ಗವನ್ನು ಆರಿಸ್ಕೊಂಡು ಭಿಕ್ಷೆ ಬೇಡೋ ಪ್ರಸಂಗ ಬಂದ್ರು, ಬತ್ತಲೆಯಾಗಿರೋ ಪ್ರಸಂಗ ಬಂತು. ಏನು ಯಾವಾಗಲೂ ಕಾಯಂ ಬತ್ತಲೆ ಅಲ್ಲ, ಅದನ್ನ ಯಾರು ತಪ್ಪು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ದಿಗಂಬರಳು ಅಂದ್ರೆ ಮಹಾದೇವಕ್ಕ ಕದಳಿವನಕ್ಕೆ ಹೋಗೋ ತನಕ ದಿಗಂಬರಳಾಗಿರ್ಲಿಲ್ಲ, ಪ್ರಾಸಂಗಿಕವಾಗಿ ಬಂತು ಅದು. ಆ ಬಟ್ಟೆ ಹುಟ್ಟ ಬಟ್ಟೆಯನ್ನ ಕೌಶಿಕ ಮುಟ್ಟಿ ಎಳೆದಾಗ ಅದನ್ನು ತೆಗೆದು ಒಗೆದು ಆಕೆ ಮುಂದೆ ಬಂದು, ಆಮೇಲೆ ಚಿಂದಿ ಬಟ್ಟೆ ಅಂದ್ರೆ ಅವ್ರ ವಚನದಲ್ಲೇ ಬರ್ತದಲ್ಲ, ಅಂಗ ಶೀತಕ್ಕೆ ಬಿಸಾಟ ಅರಿವೆಗಳುಂಟು, ಹಾಗೆ ಸುತ್ತಕೊಂಡು ಕಲ್ಯಾಣವನ್ನು ಮುಟ್ತಾರೆ. ಕಲ್ಯಾಣದಲ್ಲಿ ಮಾಮೂಲಿ ರೀತಿಯಲ್ಲೇ ಬದುಕಕ್ಕೆ ಶುರು ಮಾಡ್ತಾರೆ. ಕಾವಿಧಾರಿಯಾಗಿ ಬಸವಣ್ಣನವರಿಂದ ಜಂಗಮ ದೀಕ್ಷೆಯನ್ನು ಪಡ್ಕೊಂಡು ಮಹಾದೇವಕ್ಕ ಮುಂದುವರಿತಾರೆ. ಆ ರೀತಿ ಮಹಾದೇವಕ್ಕನ್ನು ಚಿತ್ರಿಸುವಾಗ ದಿಗಂಬರಳಾಗಿ ಚಿತ್ರಿಸುವ ಅಗತ್ಯ ಇಲ್ಲ, ಚಿತ್ರಿಸಿದ್ರು ತಪ್ಪೇನಿಲ್ಲ. ಯಾಕಂದ್ರೆ ಅನುಭವ ಮಂಟಪದಲ್ಲಿ ಪರೀಕ್ಷೆಯಾಗುವ ಸಂದರ್ಭದಲ್ಲಿ ಮತ್ತು ಕೌಶಿಕನಿಂದ ಹೊರಬೀಳುವಂತಹ ಸಂದರ್ಭದಲ್ಲಿ, ಅರಮನೆಯಿಂದ ಹೊರಬೀಳುವಂತಹ ಸಂದರ್ಭದಲ್ಲಿ ಅವರು ದಿಗಂಬರಳಾಗಿ ಹೊರಟಿರೋದ್ರಿಂದ ಚಿತ್ರಿಸಿರೋದು ಅಪರಾಧ ಏನಲ್ಲ, ತಪ್ಪು ಅಲ್ಲ, ಅಪರಾಧನೂ ಅಲ್ಲ, ಸರಿಯಾದ ಕ್ರಮ ಅಂತ ಯಾರು ಏನು ಟೀಕೆ ಮಾಡೋ ಅಗತ್ಯ ಇಲ್ಲ. ಅದರ ಅರ್ಥ ಮಹಾದೇವಕ್ಕನ್ನ ಕೊನೆ ತನಕ ದಿಗಂಬರಳಾಗೆ ಉಳಿಸುವ ಅಗತ್ಯವೂ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಹಳ ವ್ಯಾಪಕವಾದ ದೃಷ್ಟಿಯಿಂದ ಶರಣರನ್ನ ನಾವು ನೋಡ್ಬೇಕು. ಸುಮ್ಮನೆ ಯಾವುದೋ ಒಂದು ನಿಲುವಿಗೆ ಅಂಟ್ಕೊಳ್ಳೋದಕ್ಕಿಂತ ತರಂಗಿಣಿಯಲ್ಲಿ ತುಂಬಾ ವ್ಯಾಪಕವಾದ ನಿಲುವನ್ನ ಮಾತಾಜಿಯವರು ತೆಗೆದುಕೊಂಡಿದ್ದಾರೆ. ಹುಟ್ಟಿದಾಗನಿಂದ ಕಡೆಗೆ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯ ಆಗುವವರೆಗೂ ತುಂಬಾ ಅದ್ಭುತವಾದಂತಹ ಕಲ್ಪನೆಗಳನ್ನ ವಚನಕ್ಕೆ ಆಧಾರವಾಗಿ ಕಲ್ಪನೆಗಳನ್ನು ಕಟ್ಟಿಕೊಡ್ತಾರೆ. ಆದ್ದರಿಂದ ಅದನ್ನ ನಾವು ಮಹಾದೇವಕ್ಕನ ಅವರ ವಿಷಯದಲ್ಲಿ ಅದೊಂದು ಅಥೆಂಟಿಕ್ ನಾವೆಲ್ ಅಂದ್ರೆ ಅದೊಂದು ಏನಂತ ಅಥೆಂಟಿಕ್ ಅನ್ನೋದಕ್ಕೆ ಆಧಾರ, ಉತ್ತಮವಾದ ಆಧಾರವುಳ್ಳಂತಹ ವಚನಗಳ ಆಧಾರವುಳ್ಳಂತಹ
ಕಾದಂಬರಿ ಅಂತ ಹೇಳಿ ನಾವು ಒಪ್ಪಿಕೊಂಡು ಅದನ್ನ ಅನುಷ್ಠಾನಕ್ಕೆ ತರಬೇಕು. ಜೀವನದಲ್ಲಿ ಅದನ್ನ ನಮ್ಮ ನಮ್ಮ ಜೀವನಕ್ಕೂ ಅದನ್ನ ಅಳವಡಿಸ್ಕೋಬೇಕು. ಮತ್ತೆ ಮತ್ತೆ ಅದನ್ನ ಓದಬೇಕು. ನಿಮಗೆ ಯಾರಿಗಾದ್ರೂ ಕಾದಂಬರಿ ಕೇಳಿಸ್ಕೋಬೇಕು ಅಂತಿದ್ರೆ, ಕಣ್ಣಿಲ್ದಿದ್ದವರು ಅಥವಾ ವಯಸ್ಸಾದಂಥವ್ರು ಕಾದಂಬರಿ ತರಂಗಿಣಿ ಕೇಳಿಸ್ಕೋಬೇಕು ಅಂದ್ರೆ ನೀಲಮ್ಮ ಓದಿದಾರೆ ಅದನ್ನ. ಅವ್ರದ್ದು ನೀಲಾ ಟುಬಾಕಿ ಅಂತ ಹೇಳಿ ಬರುತ್ತೆ. ಆ ಯೂಟ್ಯೂಬ್ ಚಾನಲಲ್ಲಿ ಅದನ್ನ ನೀವು ಸಂಪೂರ್ಣವಾಗಿ ಪ್ರಾರಂಭದಿಂದ ಹಿಡಿದು ಕೊನೆ ತನಕ ಕೇಳಿಸ್ಕೋಬಹುದು. ಮತ್ತೆ ಒಂದೇ ಸಾರಿ ದೊಡ್ಡದಾಗಿ ಓದಿಲ್ಲ, ಅವರು ಒಂದು ಅಧ್ಯಾಯವನ್ನು ಪಾರ್ಟ್ ಬೈ ಪಾರ್ಟ್ ಮಾಡಿ ಓದಿ ಒಂದು 15 ನಿಮಿಷ 20 ನಿಮಿಷ ಕೇಳಿಸ್ಕೊಳಕ್ಕೆ ದಿವಸ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಅದನ್ನು ಕೂಡ ಕೇಳಿಸ್ಕೋಬಹುದು, ಯಾರು ಬೇಕಾದ್ರೂ ಕೇಳಿಸ್ಕೋಬಹುದು. ಮತ್ತೆ ಅಕಸ್ಮಾತ್ ಕಾಯಕ ಜೀವಿಗಳಿದ್ರೆ ಕೆಲಸ ಮಾಡ್ತಾ ಮಾಡ್ತಾ ಕೇಳಿಸ್ಕೋಬಹುದು, ಯೂಟ್ಯೂಬ್ ಆನಿಟ್ಟು ಹಂಗೂ ಕೇಳಿಸ್ಕೊಳ್ಬಹುದು. ಆ ರೀತಿ ಮಾಡಿದ್ದಾರೆ. ಹೀಗೆ ಕರ್ಮದ ಮೂಲಕ ಕರ್ಮವನ್ನು ನಿರ್ಮಲ ಮಾಡಿಕೊಂಡು ಬಂದಂತ ಅದನ್ನ ಸೈರಿಸೋದು, ಇದು ನಮ್ಮ ಕರ್ಮವನ್ನ ಕಳ್ಕೊಳ್ಳೋದು. ಹೇಗಪ್ಪ ಅಂದ್ರೆ, ಈಗ ಯಾರೋ ನಮಗೆ ಬೈದ್ರೆ ಅಲ್ಲಿ ಕರ್ಮದ ಬೀಜ, ನಾವು ಒಳ್ಳೆ ಅವ್ರಿಗೆ ಬೈದ್ರೆ ಕರ್ಮದ ಬೀಜ ಹುಟ್ಕೊಂತು ಮತ್ತೆ ಮತ್ತೆ ಬರ್ತದ. ಆಮೇಲೆ ಯಾರೋ ನಮಗೆ ಮೋಸ ಮಾಡಿದರು, ಆ ಮೋಸಕ್ಕೆ ಸೇಡ್ ತೀರಿಸ್ಕೊಳಕ್ಕೋಸ್ಕರ ಅವ್ರಿಗೇನಾದ್ರು ಹೊಡೆಯೋದು ಬಡಿಯೋದು ಮತ್ತೇನೋ ಮಾಡೋದು, ಹಂಗೆ ಮಾಡಿದಾಗ ಅಥವಾ ಕೋರ್ಟ್ಗೆ ಹೋಗೋದು, ಅವ್ರ ಕರ್ಮದ ಜೊತೆ ನಾವು ಸೇರ್ಕೊಂಡಂಗೆ ಅದು ಕರ್ಮದ ಬೀಜ ಹುಟ್ತಾನೆ ಇರ್ತದೆ. ಏನಾರ ಮಾಡ್ಕೊಳ್ಳಿ, ನಾನು ಪರಮಾತ್ಮಗೋಸ್ಕರ ಬದುಕ್ತಾ ಇರ್ತಕ್ಕಂಥವನು. ಹಾಗೆ ಬದುಕಿದಾಗ ಅವ್ರ ಜೊತೆ ಕರ್ಮದ ಸಂಬಂಧ ಮುಗಿದೋಗ್ಬಿಡುತ್ತೆ. ಹಾಗೆ ಮುಗಿಸಿದಂಥವ್ರು ಮಹಾದೇವಿ. ಕರ್ಮವೆಂಬ ಕದಳಿ ನನಗೆ, ಅಂದ್ರೆ ಕರ್ಮದ ಮೂಲಕ ನಾನು ಅಂತಿಮ ಗುರಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕಾಯವೆಂಬ ಕದಳಿ ನಿಮಗೆ. ಪ್ರಭುದೇವರು ಕಾಯವನ್ನು ತೊಟ್ಟು ಬಂದರು. ಅವರು ಸಾಕ್ಷಾತ್ ಶಿವ ಸ್ವರೂಪಿಗಳು ಅಂತ ಹೇಳಿ ಪುರಾಣಗಳು ಚಿತ್ರಿಸ್ತವೆ. ಅಲ್ಲೆಲ್ಲೂ ಪ್ರಭುದೇವರು ನಾನು ಶಿವನಾಗಿ, ನಾ ದೇವನಲ್ಲದೆ ನೀ ದೇವನೇ ಅಂತ ಹೇಳ್ತಾರೆ. ನಾ ದೇವ ಕಾಣ ಅಂತ ಹೇಳ್ತಾರೆ. ಅದು ಎಂಥ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ, ನಾನೇನೋ ಕಾಪಾಡಕ್ಕೆ ಬಂದ್ಬಿಟ್ಟಿದ್ದೀನಿ ಎಲ್ರೂ ಅಂತ ಹೇಳಲ್ಲ ಅವರು. ನನಗೆ ಹಸಿವಾಗಿದೆ, ನನಗೊಂದು ತುತ್ತು ಕೊಡಲ್ವಲ್ಲ ನೀನೆಂಥ ದೇವರು? ನಾನು ಹುಡುಕಾಡ್ಕೊಂಡು ಹೋಗಿ ಒಂದು ತುತ್ತನ್ನು ಗಳಿಸಿ ನನ್ನ ದೇವನ ಸಾಕ್ತೀನಿ, ನಾನೇ ದೇವರಪ್ಪ ಅಂತ ಅಲ್ಲಿ ತಮಾಷೆ ಮಾಡ್ತಾರೆ ದೇವರಿಗೆ. ಅದು ಪ್ರಭುದೇವರ ಒಂದು ಕೆಚ್ಚು. ಆದರೆ ಅವರು ಕಾಯವನ್ನ ಸಿದ್ಧಿ ಮಾಡಿಕೊಂಡು, ಜೊತೆ ಕಾಯ ಸಿದ್ಧಿ ಅಷ್ಟೇ ಅಲ್ಲ, ಅವ್ರದ್ದು ಆತ್ಮಸಿದ್ಧಿ, ಭಾವಸಿದ್ಧಿ, ಮನಸ್ಸಿದ್ಧಿ ಎಲ್ಲವೂ ಇತ್ತು. ಅದನ್ನ ಆ ಮೂಲಕ ಗಳಿಸ್ಕೊಂಡ್ರು. ಆದರೆ ಕಾಯವನ್ನ ಪರಿಪೂರ್ಣತೆ ಕಡೆ ತಗೊಂಡೋದ್ರು. ಆದ್ರಿಂದ ಕಾಯದ ಮೂಲಕ ಪರಿಪೂರ್ಣತೆಯನ್ನು ಸಾಧಿಸೋರು ನೀವು ಇಲ್ಲಿ ಪ್ರಭುದೇವರು ಅಂತ ಅರ್ಥ ತಗೋಬೇಕು. ಮಾಟವೆಂಬ ಕದಳಿ ಬಸವಣ್ಣನವರು ಮಾಟದ ಮೂಲಕ, ಕಾಯಕ ದಾಸೋಹದ ಮೂಲಕ ಪರಿಪೂರ್ಣತೆಯನ್ನು ಸಾಧಿಸಿದರು. ಚನ್ನಬಸವಣ್ಣನವರು ಭಾವದ ಮೂಲಕ ಭಾವ ಪರಿಪೂರ್ಣರಾಗಿ ಸಕಲದಲ್ಲಿಯೂ ಲಿಂಗವನ್ನು ಕಂಡು ಸಕಲ ಕ್ರಿಯೆಗಳನ್ನು ಲಿಂಗಮಯವಾಗಿ ಮಾಡಿಕೊಂಡು ಅವರು ಭಾವ ಪರಿಪೂರ್ಣತೆಯನ್ನು ಸಾಧಿಸಿದರು. ಎನ್ನಂಗದ ಅವಸಾನ ಬಂದ ಭಾವ ಸಲಿಸಂದಿತ್ತು. ನಾವೆಲ್ಲ ಬಂದ್ ಭಾವ ಮುಟ್ಟಿದೀವಪ್ಪ, ಗುರಿ ಮುಟ್ಟಿದೀವಿ, ಇನ್ನು ನನ್ನ ಶರೀರ ತ್ಯಾಗ ಮಾಡಬೇಕಾಗಿದೆ. ಎನ್ನಂಗದ ಅವಸಾನವೇ ಹೇಳ ಚನ್ನಮಲ್ಲಿಕಾರ್ಜುನ. ನಾನು ಪರಮಾತ್ಮನಲ್ಲಿ ಕೊಡಬೇಕಾಗಿದೆ. ಅದಕ್ಕೆ ನನಗೆ ಮಾರ್ಗದರ್ಶನವನ್ನು ಮಾಡು, ನಾನೆಲ್ಲೋಗಿ ನನ್ನ ಕಾಯವನ್ನು ವಿಸರ್ಜನೆ ಮಾಡಬೇಕು ಹೇಳು ಅನ್ನುವಂಥದ್ದನ್ನ ಮಹಾದೇವಕ್ಕ ಕೇಳ್ಕೊಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.